ನೋಡಿ ಸ್ನೇಹಿತರೆ, ಪಕ್ಕದ ಸೈಟ್ ಕ್ಲೀನ್ ಮಾಡಲಿಕ್ಕೆ JCB ಬಂದುಬಿಟ್ಟಿದೆ ಇವತ್ತು. ಈ ಥರ ಸೌಂಡ್ ಇರುವಾಗ ಏನು ಮಾಡೋದಕ್ಕೆ ಬರಲ್ಲ. ನಾನು ಅದಕ್ಕೆ ಮೇಲ್ಗಡೆ ಬಂದೆ, ಸ್ವಲ್ಪ ನಿಮಗೆ ಕ್ಲಿಯಾರಿಟಿ. ಈಗ ಇದರೊಳಗಡೆ ಈಸಿಯಾಗಿ ಹಲ್ಲಿಗಳು ಹೋಗ್ತಾವೆ ಸ್ನೇಹಿತರೆ. ಇಷ್ಟು ಓಪನ್ ಅಲ್ಲಿ ಬರುತ್ತೆ ಈ ಥರ. ಇದೊಂದು 2 ಸೀರೆ ಈಗ ಮೊನ್ನೆ ಒಬ್ಬರು ಬಂದಿದ್ದರು ಸ್ನೇಹಿತರೆ, ಅವರಿಗೆ ಬಿಚ್ಚಿ ಏನು ತೋರಿಸಿದ್ನೆಲ್ಲ ಸೀರೆ ನೋಡಿ ಯಾವ ಥರ. ಕರ್ನಾಟಕದವರು ಅವರಿಗೆ ಕೊರಿಯರ್ ಮಾಡಬೇಕು. 3 ಸೀರೆ ಇಟ್ಟಿದ್ದೀನಿ ಎತ್ತಿ. ಈಗ ಇನ್ಮೇಲೆ ಇದೆಲ್ಲ ಮಾಡ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ನಮ್ಮ ಮನೆಯವ್ರು ಒಬ್ಬರು ತೀರ್ಕೊಂಡಿದ್ರು, ಅವ್ರದ್ದು ಇವತ್ತು 13 ದಿನದ ಕಾರ್ಯ ಇದೆ. ನಮಗೂ ಕೂಡ ಹೇಳಿದರು. ನಾನು ನೋಡಿ ಸ್ನೇಹಿತರೆ, ಕಡಲೆಕಾಳು ಪುಲಾವನ್ನ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಶ್ರೇಯಮ್ಮಗೆ ಹಾಕಿಟ್ಟಿದೆ. ಇಲ್ಲಿ ಯಜಮಾನ್ರು ಊಟ ಮಾಡ್ತಾರೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ, ಯಾಕಂದರೆ ಎಲ್ಲ ಮನೆ ತುಂಬಿದಂಗೆ ಆಗಿಬಿಟ್ಟಿದೆ. ಎಲ್ಲ ಮುಂದೆ ಇಟ್ಕೊಂಡು ಈಗ ಮೊದಲಿಗೆ ಶ್ರೇಯಾ ಇವತ್ತು ರಜೆ ಇತ್ತು ಅವಳಿಗೆ. ಇವತ್ತು ನಾಳೆ 2 ದಿನ ಆದರೂ ಇವತ್ತೇನು ಫಂಕ್ಷನ್ ಇದೆ ಅಂತೆ. ಹೋಗಿದ್ದಾಳೆ. ಮಧ್ಯಾಹ್ನ ಮೇಲೆ ಬರ್ತಾಳೆ. 1 ಗಂಟೆಗೆ 2 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ನಾನು ಬೇಗ ಇದಿಷ್ಟು ಏನುಂಟಲ್ಲ ಕಪಾಟ ಒಳಗಡೆ ಸಿಪ್ ಮಾಡ್ಕೊತೀನಿ. ಈಗ ಇದಿಷ್ಟು ಸೀರೆಗಳನ್ನು ಮತ್ತು ಹಾಗೆ ಬಾಕ್ಸ್ಗಳೇನು ಸೀರೆ ಇದೆಯಲ್ಲ ಅಷ್ಟು ಈಗ ಆಲ್ರೆಡಿ ಕಪಾಟಲ್ಲಿದೆ. ಅದನ್ನು ತೆಗೆದು ಎತ್ತಿ ಇಲ್ಲಿಡಬೇಕು. ಕ್ವಾಟ್ ಮೇಲೆ ಇಟ್ಟು ಅದೆಲ್ಲ ಈಗ ಇದನ್ನು ಮಾಡ್ಕೋಬೇಕು. ನಾನು ಸಿಪ್ ಮಾಡ್ಕೋಬೇಕು ಸ್ನೇಹಿತರೆ. ಬೇಗ ಮಾಡ್ಕೋತೀನಿ. ತುಂಬಾ ಕೆಲಸ ಉಂಟು ನೋಡಿ. ಮೇಲ್ಗಡೆದೆಲ್ಲ ಫೋಟೋಸ್ ಸಹ ತೆಗೆದಿದ್ದೇನೆ. ಫೋಟೋಸ್ ಹಾಕೋದು, ಕಿಟಕಿಗೆ ಕರ್ಟನ್ಗಳು ಹಾಕೋದು, ಕಿಟಕಿ ಧೂಳು ಕಸ ಎಲ್ಲ ತಕ್ಕೋಬೇಕು. ಮೊದಲಿಗೆ ನಿನ್ನೆ ಸ್ವಲ್ಪ ತೆಗೆದ್ನಿ ನೈಟು. ನಿನ್ನೆ 11 ಗಂಟೆ ತನಕ ಮಾಡೀನಿ ಕೆಲಸ. ತುಂಬಾ ಸುಸ್ತಾಯ್ತು. ಏನು ಕಬ್ಬಿನ ಜ್ಯೂಸೆಲ್ಲ ಕಬ್ಬಿಂದು ಗೊಜ್ಜು ಮಾಡಿದ್ನೆಲ್ಲ. ವಾವ್, ಸಖತ್ತಾಗಿತ್ತು ನೋಡಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಮಾಡಿ. ಅದರ ರೆಸಿಪಿ ಫುಲ್ ವಿಡಿಯೋ ನಿಮಗೆ ಇದು ಮಾಂಕಾಳಿ ಕೈ ರುಚಿಯಲ್ಲಿ ಸಿಗುತ್ತೆ ನೋಡಿ. ಲಾಗಲ್ಲಿ ಹಾಕಲ್ಲ, ಈಗ ಹಾಕಬೇಡ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಆ ಲಾಗಲ್ಲಿ ಹಾಕಿದ್ದು ಇದರಲ್ಲಿ ಹಾಕಬಾರ್ದಂತೆ, ಮಾಂಕಾಳಿ ಕೈ ರುಚಿಯಲ್ಲಿ. ಅದಕ್ಕಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇದರಲ್ಲಿ ಡೈಲಿ ಲಾಗನ್ನು ಡೈಲಿ ಲಾಗ್ ಹಾಕಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಅದರಲ್ಲಿ ರೆಸಿಪಿ ಹಾಕ್ತೇನೆ. ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತೇನೆ. ಈಗ ನನ್ನ ಕೆಲಸ ಇರೋದ್ರಿಂದ ನನಗೆ ಆಗ್ತಾಯಿಲ್ಲ. ಅದರಲ್ಲಿ ತುಂಬಾ ಎಡಿಟ್ ಮಾಡಿ ಹಾಕಬೇಕು. ವಾಯ್ಸ್ ಎಲ್ಲ ಕೊಡ್ತಾಯಿಲ್ಲ ರೆಸಿಪಿ ಮಾಡುವಾಗ. ಯಾಕೆ ಅಂದರೆ ಹಿಂದ್ಗಡೆ ನನಗೆ ಮನೆ ಕಟ್ತಾ ಇದ್ದಾರೆ ಬೇರೆಯವರು. ಸಿಕ್ಕಾಪಟ್ಟೆ ಸೌಂಡ್ ಬರುತ್ತೆ ನಮಗೆ ದಿನ. ಬೆಳಗ್ಗೆ 8 ಗಂಟೆಗೆ ಈಗ ಸ್ಟಾರ್ಟ್ ಆಗಿದೆ ನೋಡಿ. ಇನ್ನೂ 8 ಗಂಟೆಗಿಲ್ಲ. ಕೆಲಸದವ್ರು ಬಂದಿದ್ದಾರೆ. ಮತ್ತು ಸಾಯಂಕಾಲ 6-7 ಗಂಟೆ ತನಕ ನನಗೆ ವಾಯ್ಸ್ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ. ರೆಸಿಪಿ ಸಿಕ್ಕಾಪಟ್ಟೆ ಮಾಡಿ ಇಟ್ಟಿದ್ದೇನೆ, ಇಲ್ಲ ಅಂತಲ್ಲ. ವಾಯ್ಸ್ ಕೊಡ್ಲಿಕ್ಕೆ ತುಂಬಾ ಕಷ್ಟ. ಅದಕ್ಕಾಗಿ ರಾತ್ರಿ ವಾಯ್ಸ್ ಕೊಡಬೇಕಂದ್ರೆ ಏನಾಗುತ್ತೆ, ಸಂಜೆನ ನಮ್ಮ ಮನೆಯವ್ರು ಕೆಲಸ ಮಾಡಿ ಆವಾಗ ಮನೆಗೆ ಬಂದಿರ್ತಾರೆ 8-9 ಗಂಟೆಗೆ. ಅವರು ಏನಾದರೂ ಸ್ವಲ್ಪ ಫೋನ್ ನೋಡ್ತಾ ಇರ್ತಾರೆ, ಇಲ್ಲ ಅಂದರೆ ಮಲಗಿರ್ತಾರಲ್ಲ. ವಾಯ್ಸ್ ಕೊಡ್ಲಿಕ್ಕೆ ನನಗೂ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ಬೇಡ ಅಂಥೇಳಿ ನಾನೀಗ ಸ್ವಲ್ಪ ಸ್ಟಾಪ್ ಮಾಡಿದ್ದೇನೆ ಅಡುಗೆ ಚಾನಲ್ನ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ. ಮೊದಲಿಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಬೇಗ ಸೀರೆ ಆರ್ಡ್ರ್ ಕೊಡಿ. ಅದೊಂದು ಖುಷಿ. ಅದಾದರೆ ನಿಮ್ಮಿಂದ ಹೆಲ್ಪ್ ಆಗಲಿ ಸ್ನೇಹಿತರೆ. ಯೂಟ್ಯೂಬಿಂದ ಏನೂ ಆಗ್ತಾಯಿಲ್ಲ. ಸೀರೆಯಿಂದಾದರೂ ಆಗುತ್ತೆ ಅಂತೇಳಿ ತುಂಬಾ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೀರೆ ಬಿಸ್ನೆಸ್ ಮಾಡೋದು ಅಷ್ಟು ಈಜಿ ಅಲ್ಲ ಸ್ನೇಹಿತರೆ. ಎಷ್ಟು ಜನರಿಗೆ ಹೇಳಿದ್ರು ಏನಂತಾರೆ, ಅಂಗಡಿಗೆ ಹೋಗಿ ನೋಡಿ ಅಲ್ಲಿ ಎಷ್ಟು ಹೇಳ್ತಾರೋ ಅಷ್ಟೇ ಕೊಟ್ಟು ತರ್ತಾರೆ. ಅಂಗಡಿಯಲ್ಲಿ ಒಂದು ಸೀರೆಗೆ ನಾವು ಮಿನಿಮಮ್ ಒಂದು ಸೀರೆಗೆ 500 ರೂಪಾಯಿ ಕೊಟ್ಟಿದ್ದೀವಿ ಅಂಥೇಳಿ ನಾವು 500 ರೂಪಾಯಿ ಕೊಟ್ಟರು ನಾವು ಅಷ್ಟೇ ಹೆದರಿ ಏನು ಮಾಡ್ತೇವೆ, ಜಾಸ್ತಿ ಹೇಳಿದೆ ಯಾರು ತೊಗೊಳ್ಳಲ್ಲ ಅಂಥೇಳಿ ನಮ್ಗೆ 50 ರೂಪಾಯಿ ಸಿಕ್ಕರೆ ಸಾಕು, 100 ರೂಪಾಯಿ ಸಿಕ್ಕರೆ ಸಾಕು ಅಂತ ನಾವು 500, 600 ಅದು ಹೇಳ್ತೇವೆ. ಅಂಗಡೀಲಿ ಅದೇ ಸೀರೆಗಳನ್ನು 1200, 1300 ಕೊಟ್ಟು ತರ್ತಾರೆ. ಅದು ಅವ್ರಿಗೆ ಜಾಸ್ತಿ ರೇಟ್ ಆಗಲ್ಲ, ಅದು ಅವ್ರಿಗೆ ಕಮ್ಮಿನೇ ರೇಟು. ನಾವು 500, 600 ಹೇಳಿರ್ತೀವಲ್ಲ, ಅದು ಜಾಸ್ತಿ ಆಗ್ತಾಯಿದೆ. ಎಂಥ ಜನ ಅಲ್ಲ ಸ್ನೇಹಿತರೆ. ಒಂದು ಬಡವ್ರಿಗೆ ಹೆಲ್ಪ್ ಆಗುತ್ತೆ. ಒಂದು ಸೀರೆ ಒಂದು 50 ರೂಪಾಯಿ, 100 ರೂಪಾಯಿ ಅವ್ರಿಗೆ ಸಿಕ್ಕರೆ ಲಾಭ ಅಲ್ಲ ಅಂತ ಯಾರೂ ಆ ಥರ ಯೋಚನೆ ಮಾಡಲ್ಲ ಸ್ನೇಹಿತರೆ. ನನಗೆ ನಿನ್ನೆ ಒಬ್ಬರು ಕಾಲ್ ಮಾಡಿದರು. ಅವ್ರಿಗೆ ಹೇಳ್ತಾರೆ, ನೀ ಎಲ್ಲಿಂದ ಸೀರೆ ತರಿಸ್ತಾ ಇದ್ದೆ, ನಿನಗೆ ಎಷ್ಟು ಬಿದ್ದಿದೆ ರೇಟ್ ಮೊದಲು ಹೇಳಂತ. ಅದು ವಿಡಿಯೋ ಬರ್ತಾಯಿತ್ತು. ಅಲ್ಲ ಸ್ನೇಹಿತರೆ, ನಾನು ಎಲ್ಲಿಂದಾದರೂ ತರಿಸ್ತೇನಲ್ಲ. ಅವ್ರೇನು ಮಾರೋರಲ್ಲ, ಸೇಲ್ ಮಾಡೋರಲ್ಲ, ತೊಗೊಳ್ಳೋರೇ ಕೇಳ್ತಾ ಇದ್ದಾರೆ. ಅಲ್ಲ ಎಲ್ಲಿಂದ ಮತ್ತು ನನಗೆ ಎಷ್ಟು ಸಿಕ್ಕಿದೆ ಇರುತ್ತಲ್ಲ ರೇಟ್ ಹೋಲ್ಸೇಲಲ್ಲಿ, ಆ ರೇಟ್ ಅವ್ರಿಗೆ ಕೊಡಬೇಕಂತೆ. ಮತ್ತು ನನಗೇನು ಲಾಭ ಸ್ನೇಹಿತರೆ? ಒಂದು 50 ರೂಪಾಯಿ ಆದರೂ ಬೇಕಲ್ವ ನನಗೆ. ಇಂಥ ಜನ ಇದ್ದಾರೆ ನೋಡಿ. ಈಗ
ಎಂತಿಂಥ ಜನ ಎಲ್ಲ ಇರ್ತಾರೆ ನೋಡಿ. ಎಂತ ಮಾಡೋದು ಹೇಳಿ, ಒಮ್ಮೆ ನೋಡ್ರೆ ಅವ್ರ ಹೆಸರು ಹೇಳಿಬಿಡ್ಬೇಕು ಅನಿಸುತ್ತೆ, ಅಷ್ಟು ಕೋಪ ಬರ್ತಾಯಿದೆ ನನಗೆ. ತುಂಬ ಸತಿ ಆಯ್ತು ಅವ್ರನ್ನ ಸೀರೆ ಏನು ಸ್ಟಾರ್ಟ್ ಮಾಡಲಿ ಅವಾಗಿಂದ ಹೇಳ್ತಾನೆ ಇದ್ದಾರೆ, ಎಲ್ಲಿಂದ ತರಿಸ್ತಿ, ಹೇಗೆ ಅಂತ, ನಿಂಗೆ ಎಷ್ಟು ಬಿದ್ದಿದೆ. ಅದೇ ನೋಡಿ ಅವರು ಅಂಗಡಿಗೆ ಹೋಗಿ ತರ್ತಾರೆ. ನನಗೂ ಒಂದು ಸೀರೆ ಕೊಟ್ಟಿದ್ದರು, ಅದು ಮಿನಿಮಮ್ ಅಷ್ಟೇ ಒಂದು 300 ರೂಪಾಯಿಗೆ ಅಷ್ಟೇ ಸಿಗುವಂಥ ಸೀರೆ, 300ರಿಂದ 350 ಸಿಗುವಂಥ ಸೀರೆ 800 ರೂಪಾಯಿ ಕೊಡ್ತಂದಿದ್ರು ಅವರು. ಸೀರೆ ಎಲ್ಲ ಫುಲ್ಲು ಗುಂಜಿತ್ತದು, ಏನೂ ಇರಲ್ಲ ಅಂಥ ಸೀರೆ ಕೊಟ್ಟಿದ್ರು ನನಗೆ. ಆದರೂ ಕೂಡ ನನ್ನ ಸೀರೆಗೇ ಹೆಸರಿಡ್ತಾಯಿದ್ರೆ ನೋಡಿ. ಈ ಸೀರೆ ಬಂದುಬಿಟ್ಟು ನಿಮಗೆ ನಾನು ಮೊನ್ನೆ ಹೇಳಿದ್ದೀನಿ ಖಾಲಿಯಾಗಿದೆ, 8 ಪೀಸ್ ತರಿಸಿದೆ, ಒಟ್ಟು 2 ಪೀಸ್ ಉಳಿದಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಕಾಣ್ತಿರ್ಬೋದು, 2 ಪೀಸ್ ಉಳಿದಿರೋದು. ಒಂದು ಯೆಲ್ಲೋ ಗ್ರೀನು ಮತ್ತು ಒಂದು ಇದು ನೋಡಿ ಬ್ಲೂ ಮತ್ತು ಲೈಟ್ ಬ್ಲೂ, ರಾಯಲ್ ಬ್ಲೂ ಮತ್ತು ಬ್ಲೂ ಗೋಲ್ಡು, 3 ಕಲರಲ್ಲಿದೆ. ಇದರ ಬೆಲೆ ಎಷ್ಟು ಗೊತ್ತಾ? ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ, ಸಾಫ್ಟ್ ಸಿಲ್ಕ್ ಅಂತಲೇ ಹೇಳ್ಬೋದು, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಕೇವಲ 625 ರೂಪಾಯಿ ನೋಡಿ ಇದಕ್ಕೆ ಸೀರೆಗೆ. ಇಂಥ ಸೀರೆಗೆ ಹೆಸರಿಡ್ತಾರೆ. ಇದೇ ಅಂಗಡಿಗೆ ಹೋಗಿ ತೊಗೊಂಬನ್ನಿ, ಸೀರೆ ಎಷ್ಟು ಬೀಳುತ್ತೆ ನಿಮಗೆ ಹೇಳಿ ನೋಡುವ. ನಮ್ಮ ಹತ್ರ ತೊಗೊಳಿಕ್ಕೆ ಇಷ್ಟು ಯೋಚನೆ ಮಾಡ್ತೀರ ನೀವು. ಪರವಾಗಿಲ್ಲ, ನೀವು ಒಬ್ಬರು ಬಿಟ್ಟರೆ ನನಗೇನು ಲಾಭ ಇದು ಇಲ್ಲ. ನನಗೆ ನನ್ನ ಸ್ನೇಹಿತರಿದ್ದಾರೆ, ಯೂಟ್ಯೂಬ್ ಸ್ನೇಹಿತರು, ಅವ್ರು ತೊಗೋತಾರೆ ಅನ್ನೋ ಭರವಸೆ ಇದೆ ಸ್ನೇಹಿತರೆ. ಭಾಳ ಆಸೆ ಪಡೋದಕ್ಕೂ ಬೇಡ ಅಲ್ಲ, ಅವರಷ್ಟು ಕಿರಿಕಿರಿ ಮಾಡ್ತಾಯಿದ್ರಲ್ಲ, ಅದಕ್ಕಾಗಿ ನಿಮಗೆ ಹೇಳಿದ್ದಷ್ಟೇ, ಬೇರೆ ಉದ್ದೇಶಕ್ಕೆ ಹೇಳಿಲ್ಲ ಸ್ನೇಹಿತರೆ. ಬನ್ನಿ ಈಗ ಇದೆಲ್ಲ ಎತ್ತಿಟ್ಕೊಂಡ್ಬಿಡ್ತೇನೆ, ನಿಮಗೆ ಎತ್ತಿಡುವ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಪಕ್ಕದ ಸೈಟ್ ಕ್ಲೀನ್ ಮಾಡಲಿಕ್ಕೆ JCB ಬಂದುಬಿಟ್ಟಿದೆ. ಇವತ್ತು ಕ್ಲೀನ್ ಮಾಡ್ತಾಯಿದ್ದಾರೆ, ಒಳ್ಳೆಯದಾಯಿತು ಕ್ಲೀನ್ ಮಾಡಲಿ. ಹಾಗಾಗಿ ಇಲ್ಲಿ ನೋಡಿ, ನಾನು ಯಾಕೆ ರೆಸಿಪಿ ನಿಮಗೆ ಮಾಡಲ್ಲ ಅಂತ ಹೇಳಿದೆ, ಈ ಥರ ಸೌಂಡ್ ಇದೆ, ಎಂಥ ಕಿರಿಕಿರಿ ಗೊತ್ತುಂಟ ಸ್ನೇಹಿತರೆ. ನೋಡಿ ಇಲ್ಲಿ ಈ ಥರ ಸೌಂಡ್ ಇರುವಾಗ ಏನು ಮಾಡೋದಕ್ಕೆ ಬರಲ್ಲ. ನಾನು ಅದಕ್ಕೆ ಮೇಲ್ಗಡೆ ಬಂದೆ, ಸ್ವಲ್ಪ ನಿಮಗೆ ಕ್ಲಿಯಾರಿಟಿ ಕೊಡಬೇಕು ಅಂಥೇಳಿ. ನೀರು ಬಂದಿಲ್ಲ ಇವತ್ತಿನ್ನೂ, ನೀರಿನ ಒಂದು ಸಮಸ್ಯೆನೇ ನಮಗೆ, ಏನು ಮಾಡೋದು ನೋಡಿ. ನನ್ನ ಸೌಂಡ್ ನಿಮಗೆ ಕೇಳಲಿಕ್ಕಿಲ್ಲ ಸ್ನೇಹಿತರೆ. ಇಲ್ಲಿ JCB, ಅಲ್ಲಿ ಇದು 2 ಅಲ್ಲಿ ಜನರೇಟರ್ ಸ್ಟಾರ್ಟ್ ಮಾಡಿದ್ದಾರೆ, ಇಲ್ಲಿ JCB ಸ್ಟಾರ್ಟ್ ಮಾಡಿದೆ. ಹಾಗೆ ಏನು ನಾನು ಸೀರೆಗಳನ್ನು ಇಡ್ತಾ ಇದ್ದೆ, ಮೋಸ ಹೋಗಿಬಿಟ್ಟು ಅಂತ ಅನ್ಕೋತಾ ಇದ್ದೀನಿ ನೋಡಿ. ಸೀರೆ ಬಾಕ್ಸ್ಗಳನ್ನ ಎಲ್ಲ ತಂದು ಇಲ್ಲಿ ಹಾಕಿಬಿಟ್ಟೆ, ಯಾಕಂದರೆ ಬಾಕ್ಸಲ್ಲಿ ಇತ್ತಲ್ಲ, ಅದಕ್ಕಾಗಿ ಬನ್ನಿ ತೋರಿಸ್ತೇನೆ. ನನಗೆ ತುಂಬಾ ಬೇಜಾರಾಗ್ತಾ ಉಂಟು. ನಮ್ಮ ಮನೆಯವ್ರಿಗೆ ಹೇಳಿದೆ, ಬೇಡ ರೀ ಇದು ಕಪಾಟ ಪ್ರಯೋಜನ ಇಲ್ಲ ಮಾಡಿಸೋದು ಅಂಥೇಳಿ. ಈಗ ಸೆಕೆಂಡ್ ಹ್ಯಾಂಡ್ ತೊಗೊಳಿಕ್ಕೆ ಹೋದರು 5-6 ಸಾವಿರ ರೂಪಾಯಿ ಹೇಳ್ತಾರೆ. ಬೇಡ ದುಡ್ಡಿಲ್ಲ ಅಂತಂದರು ಗೋಡ್ರೇಜ್ಗೆ. ಏನು ಗೊತ್ತಾ, ಎಲ್ಲ ನಿನ್ನೆ ಸರಿ ಮಾಡಿ ಇದಕ್ಕೆ ಒಂದು 2,000 ಖರ್ಚು ಮಾಡಿದ್ದಾರೆ ನಮ್ಮ ಯಜಮಾನರು. ಎಲ್ಲ ಈ ಥರ ಇಟ್ಟಿದ್ದೀನಿ ಸ್ನೇಹಿತರೆ, ಎಲ್ಲ ಇಲ್ಲಿ ನೋಡಿ ಈ ಥರ ಜೋಡಿಸಿಟ್ಟಿದ್ದೀನಿ. ಆಲ್ರೆಡಿ ಇಲ್ಲಿ ಮುರಿದೇ ಹೋಯಿತು ನೋಡಿ. ಬಡವ್ರ ಹಣೆ ಬರ, ಏನೂ ಮಾಡೋದಕ್ಕೆ ಆಗಲ್ಲ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ. ಈಗ ಇದರೊಳಗಡೆ ಈಸಿಯಾಗಿ ಹಲ್ಲಿಗಳು ಹೋಗ್ತಾವೆ ಸ್ನೇಹಿತರೆ, ಇಷ್ಟು ಓಪನ್ ಉಳಿಯುತ್ತೆ. ನಾನು ಏನು ಮಾಡಲಿ, ಹಲ್ಲಿ ಸಂಬಂಧ ಹಲ್ಲಿ ಸಿಕ್ಕಾಪಟ್ಟೆ ಹಲ್ಲಿ ಉಂಟು ನಮ್ಮ ಮನೆಯಲ್ಲಿ. ನಿಮಗೆ ರಾತ್ರಿ ಟೈಮ್ ವಿಡಿಯೋ ಮಾಡಿ ತೋರಿಸ್ತೇನೆ. ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಲ್ಲಿ ನೋಡಿ. ಈಗ ಎಲ್ಲ ಸೀರೆಗಳನ್ನು ಇಲ್ಲಿ ಜೋಡಿಸಿ ಇಟ್ಟಿದ್ದೇನೆ. ಈಗ ಏನೂ ಪ್ರಯೋಜನ ಆಗಲಿಲ್ಲ. ನಾವು ಏನಾದರೂ ಒಂದು ಮಾಡಿರ್ಲಿಕ್ಕೆ ಹೋಗ್ತೀವಲ್ಲ, ಅದು ಏನಾದರೂ ಒಂದು ಆಗುತ್ತೆ ನೋಡಿ. ಇಲ್ಲೊಂದು ಕಾಣೆ, ಇಲ್ಲಿ ಇದಾದರೆ ಸ್ವಲ್ಪ ಪರವಾಗಿಲ್ಲ, ಇಷ್ಟು ಮುಚ್ಚುತ್ತೆ, ಮತ್ತು ಇಷ್ಟು ಓಪನ್ ಆಗುತ್ತೆ ನೋಡಿ. ಎಂಥ ಮಾಡೋದು, ನಾವು ಒಂದು ಮಾಡೋಕ್ಕೆ ಹೋಗೋಷ್ಟಲ್ಲ ಅದು ಇನ್ನೊಂದು ಆಗುತ್ತೆ ಅಂತಾರಲ್ಲ, ಆ ಥರ ಆಗ್ತದೆ ಹಣೆ ಬರ. ಇನ್ನೂ ಇಷ್ಟು ಸೀರೆಗಳದಾವು. ಇವು ಸೀರೆ ನಿಮಗೆ ಬೇಕಾದ್ರೆ ಹೇಳಿ, ತುಂಬ ಕಮ್ಮಿ ರೇಟಲ್ಲಿ 150 ರೂಪಾಯಿ ನೋಡಿ ಸೀರೆಗಳು. 150 ರೂಪಾಯಿ ಸೀರೆ. ಯಾರಿಗೆಲ್ಲ ಬೇಕಂತ ಕಮೆಂಟ್ ಹಾಕಿ. ಜಾಸ್ತಿ ಏನಿಲ್ಲ, 150 ರೂಪಾಯಿ ಪ್ಲೇನ್ ಆಗಿರೋಂಥ ಸೀರೆಗಳು. ಫುಲ್ಲು ಸಾರಿ ಬುಟ್ಟದಲ್ಲಿ ಈ ಥರ ಬುಟ್ಟ ಬರುತ್ತೆ ಸಾರಿಯಲ್ಲಿ. ಇದು ನಾವು ಏನು ಸೀರೆ ಸೈಡ್ ಬಿಡ್ತೀವಲ್ಲ ಅಲ್ಲಿ ಬರುತ್ತೆ ಈ ಥರ. ಇದೊಂದು 2 ಸೀರೆ. ಈಗ ಮೊನ್ನೆ ಒಬ್ಬರು ಬಂದಿದ್ದರು ಸ್ನೇಹಿತರೆ, ಅವರಿಗೆ ಬಿಚ್ಚಿ ಏನು ತೋರಿಸಿದ್ನೆಲ್ಲ ಸೀರೆ ನೋಡಿ ಯಾವ ಥರ ಆಗಿದೆ. ಈಗ ಇದನ್ನು ಮಾಡಿಡ್ಬೇಕು. ಇದು 2 ಸೀರೆ ತುಂಬ ಕಾಸ್ಟ್ಲಿ ಸೀರೆ, ಎಂಬ್ರಾಯ್ಡ್ ವರ್ಕ್ದು. ಅವ್ರು ತೊಗೋತೇನೆ ಬಿಚ್ಚಿ ಅಂದರು. ನಾನು ಬಿಚ್ಚಲ್ಲ ಅಂತ ಹೇಳಿದೆ, ತೋರಿಸ್ತಾ ಇದ್ದೆ ಹಾಗೆ. ಇಲ್ಲ ನಾವೇ ತೊಗೋತೀವಲ್ಲ ಬಿಚ್ಚಿ ಬಿಡಿ ಅಂದರು. ಆಮೇಲೆ ಕಾಸ್ಟ್ಲಿ ಆಯ್ತು ಅಂತ ಹೇಳ್ತಾರೆ.
ಸೀರೆ ಥರ ಈ ಥರ ಎಲ್ಲ ಫುಲ್ಲು ಬುಟ್ಟ ಇದೆ. ಈ ಥರ ಜನ ಇರ್ತಾರೆ, ಎಂತ ಮಾಡೋದು ನೋಡಿ. ಮತ್ತು ನಾವು ಸೇಲ್ ಮಾಡ್ತಾ ಇರ್ತೀವಿ ಅಂದರೆ ತೊಗೋತಾರೆ ಬಿಡು ಅಂಥೇಳಿ ನಾನು ಮಾಡಿದೆ. ಅವ್ರು ನೋಡಿದರೆ ಅವ್ರು ಆಮೇಲೆ ಹೇಳ್ತಾರೆ, ಇಲ್ಲ ಇದು ಸೀರೆ ನನಗೆ ಸ್ವಲ್ಪ ಭಾರ ಅನ್ನಿಸ್ತದೆ ಶಾಲೆಗೆ ಉಟ್ಕೊಂಡು ಹೋಗಲಿಕ್ಕೆ ಅಂತ. ನಾನು ಮುಂಚೆನೇ ಹೇಳಿದೆ, ಕಾಸ್ಟ್ಲಿ ಸೀರೆ ಫುಲ್ಲು ಸೀರೆ ತುಂಬ ಎಂಬ್ರಾಯ್ಡ್ ವರ್ಕ್ ಇದೆ ಸ್ನೇಹಿತರೆ, ಮತ್ತು ಭಾರ ಆಗದೆ ಇರುತ್ತಾ. ವರ್ಕ್ ಜಾಸ್ತಿ ಬೇಡಿದರೆ ಇದೇ ಥರ ಅಲ್ವಾ. ಸಿಂಪಲ್ ಸೀರೆ ತೊಗೊಳ್ಳಿ ಅಂದರೆ ಬೇಡ ಅಂತಾರೆ. ಗ್ರ್ಯಾಂಡ್ ಸೀರೆನೇ ಬೇಕಂದರೆ ನಾನು ಸಿಂಪಲ್ ತೊಗೊಳ್ಳಿ ಎಂದೆ. ಸಿಂಪಲ್ ಅಂದರೆ ಹಗುರ ಇರುವಂಥ ಇಂಥ ಸೀರೆಗಳನ್ನೆಲ್ಲ ತೊಗೊಳ್ಳಿ ಅಂದರೆ ಬೇಡ ಅಂತಾರೆ. ಫುಲ್ ವರ್ಕ್ ಇದ್ದದ್ದು ಸೀರೆನೇ ಬೇಕಂತಾರೆ. ಎಂತ ಮಾಡೋದು ನೋಡಿ. ಅದಕ್ಕಾಗಿ ಈಗ ಬನ್ನಿ, ನನ್ನ ಕೆಲಸ ಇನ್ನೇನು ಮಾಡೋದು, ಕರ್ಟನ್ ಹಾಕಲಿಕ್ಕಿದೆ. ಕರ್ಟನ್ ಇಟ್ಟು ಹಾಕ್ಕೊಂಡು ಬಿಟ್ಬಿಡ್ತೀನಿ. ಇನ್ನು ಇಲ್ಲಿ ಇವನು ತೆಗೆದೆ ಪ್ಲೌಡ್, ಅದ್ರೊಳಗಡೆದು ತುಂಬಾ ಇಟ್ಟಿದ್ರು. 4 ಪ್ಲೌಡ್ದು 5 ಪ್ಲೌಡ್ ತೆಗ್ದಿದ್ದೀನಿ, ಇಲ್ಲಾಂದರೆ ಸೀರೆಗಳು ಹಿಡಿಯಲ್ಲ. ಇದು ಹಾಸಿಗೆದು ಬಂದು ಇದಕ್ಕೆ ಬೆಡ್ಶೀಟ್ ಎಲ್ಲ ಹಾಕಬೇಕು. ಶ್ರೇಯನ ಕಡೆ ಹಾಕಿಸಿ ಅದನ್ನೆಲ್ಲ ಜೋಡಿಸ್ಬಿಡ್ತೀನಿ. ನಾನು ಕರ್ಟನ್ ಮಾತ್ರ ಹಾಕೋತೀನಿ. ಅವಳು ಶ್ರೇಯ ಇವತ್ತು 2 ಗಂಟೆಗೆ ಬರ್ತಾಳಂತೆ. ಬಂದಮೇಲೆ ಮಾಡಲಿ. ನಾನು ಸ್ವಲ್ಪ ಹೊರಗಡೆ ಉಲ್ಕಿದೆ, ಫೋಟೋಗಳು ಒರೆಸಿ ಎಲ್ಲ ಫೋಟೋಗಳು ಕೂಡ ಹಾಕೋಬೇಕಾಗತ್ತೆ. ಅದಕ್ಕಾಗಿ ಇದು ಒಂದು ಸೀರೆ ಸೇಲ್ ಆಗಿದೆ ಸ್ನೇಹಿತರೆ. ಇದು ಬಂದು 1200 ರೂಪಾಯಿದು ಪ್ಲೇನು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಸಖತ್ತಾಗಿದೆ ಇದು ಸೀರೆ. ಆನೆದು ಈ ಥರ ಸ್ವಲ್ಪ ಪೇಂಟಿಂಗ್ಸ್ ಇದೆ, ಆದರೆ ಪೇಂಟಿಂಗ್ಸ್ ಹೋಗಲ್ಲ ಇದು ಯಾವ ಕಾರಣಕ್ಕೂ. ಇಲ್ಲೊಂದು 2 ಸೀರೆ ಸೇಲ್ ಆಗಿದೆ. ಇದು ಆನ್ಲೈನಿಗೆ ಕಳಿಸ್ಬೇಕೀಗ. ಇದು 3 ಸೀರೆ ಸೇಲ್ ಆಗಿದೆ. ಇದನ್ನ ಇಲ್ಲೇ ಉಡುಪಿಯವರು ತೊಗೊಂಡಿದ್ದಾರೆ. ಇದನ್ನು ಬಂದು ಆಚೆ ಕಡೆಯವ್ರು ತೊಗೊಂಡಿದ್ದಾರೆ, ಉತ್ತರ ಕರ್ನಾಟಕದವರು. ಅವರಿಗೆ ಕೊರಿಯರ್ ಮಾಡಬೇಕು. 3 ಸೀರೆ ಇಟ್ಟಿದ್ದೀನಿ ಎತ್ತೀಗ. ಇನ್ಮೇಲೆ ಇದೆಲ್ಲ ಮಾಡ್ಕೊಂಡು ನಿಮಗೆ ಮತ್ತೆ ಸಿಕ್ ನೋಡಿ ಸ್ನೇಹಿತರೆ. ಈಗ ರೆಡಿ ಆದ್ನಿ, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದ ಮೇಲೆ ಇನ್ನು ಅದು ಇದು ಇದೆ ಕೆಲಸ ಅಂತ ಆಗಲ್ಲ. ಈಗ ಮೊನ್ನೆ ನಮ್ಮ ದನಿಯರೊಬ್ಬರು ತೀರ್ಕೊಂಡಿದ್ರು. ಅವ್ರದ್ದು ಇವತ್ತು 13 ದಿನದ ಕಾರ್ಯ ಇದೆ. ನಮಗೂ ಕೂಡ ಹೇಳಿದರು. ನಾನು ಕೆಲಸ ಇದೆ ಒಲ್ಲೆಂದೆ ನಮ್ಮ ಮನೆಯವ್ರು ಬೈತಾಯಿದ್ರು. ಅಷ್ಟು ಫೋನ್ ಮಾಡಿ ಹೇಳಿದ್ದಾರೆ, ಯಾಕೆ ಬೈಸ್ಕೊಳ್ಳಿಕ್ಕೆ ಅಂಥೇಳಿ. ಡೈಲಿ ಅವ್ರ ಮನೆಗೆ ಹೋಗೋದ್ರಿಂದ ಮತ್ತು ಬೇಜಾರಾಗುತ್ತೆ ಅವ್ರಿಗೂ ಕೂಡ ಅಂಥೇಳಿ ನೋಡಿ. ಈಗ ಅಲ್ಲಿಗೆ ಹೋಗಿ ಶ್ರದ್ಧಾ ಕಾರ್ಯಕ್ಕೆ ಹೋಗಿ ಬರ್ತೇನೆ ಸ್ನೇಹಿತರೆ. ಯಜಮಾನ್ರು ಬರ್ತಾರೆ. ಈಗ 12 ಗಂಟೆ ಆಗಿದೆ, ಹೋಗಿ ಬರ್ತೇನೆ ನೋಡಿ ಸ್ನೇಹಿತರೆ. ಈಗ ನಾನು ಇವತ್ತು ನೆನಪೇ ಇಲ್ಲ, ಅಲ್ಲಿ ನಮ್ಮ ದನಿಯವ್ರ ಮೊನ್ನೆ ಒಬ್ಬರು ತೀರ್ಕೊಂಡಿದ್ರು. ಶ್ರದ್ಧಾ ಕಾರ್ಯಕ್ಕೆ ಹೇಳಿದ್ರು ಸ್ನೇಹಿತರೆ, ನೆನಪೇ ಇಲ್ಲ ಕೆಲಸದಲ್ಲಿ ಇದೆಲ್ಲ ಏನು ಮಾಡೋದ್ರಲ್ಲಿ. 12 ಗಂಟೆಗೆ ಯಜಮಾನ್ರು ಒಂದು ಸರಿ ಬೈಲಿಕ್ಕೆ ಹತ್ತಿದ್ರು. ಬೇಗ ಬೇಗ ಮತ್ತೆ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ಅಲ್ಲಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ 2 ಗಂಟೆಗೆ ಬಂದೆ. ಶ್ರೇಯನ ಬಂದಳು ಕಾಲೇಜಿಂದ, ಇವತ್ತು ಬೇಗ ಬಂದಳು. ಫಂಕ್ಷನ್ ಎತ್ತತ್ತೆ ಹೋಗಿದ್ಲು. ಈಗ ಶ್ರೇಯ ಎಲ್ಲಿಗೆ ಹೋಗಿದ್ದಾಳೆ ಅಂದರೆ, ಸೀರೆ ಕೊರಿಯರ್ ಬಂದಿತ್ತು ನನಗೆ. ಇಲ್ಕಲ್ ಸೀರೆ ವಾಪಸ್ ರಿಟರ್ನ್ ಮತ್ತು ಬೆಂಗಳೂರಿಗೆ ಕೊರಿಯರ್ ಮಾಡಲಿಕ್ಕಿತ್ತು. ಅವಳಿಗೆ ಮನೆ ಕೆಲಸ ಮಾಡ್ಕೊರಮ್ಮ, ನೀರು ಬಂದಿದೆ ಅಂದೆ. ಯಾವಾಗಮ್ಮ ಮನೆ ಕೆಲಸ ಯಾರು ಮಾಡೋರು ಅಂಥೇಳಿ ಅವಳು ಬಿಟ್ಟು ಇದಕ್ಕೆ ಹೋಗಿಬಿಟ್ಟಿದ್ದಾಳೆ ಸ್ನೇಹಿತರೆ. ಬೇಡ ಅಂಥೇಳಿ ನಾನು ಕೊರಿಯರ್ ಮಾಡಿ ಬರ್ತೇನೆ ಸೀರೆ ಅಮ್ಮ ಅಂಥೇಳಿ. ಅವು ಸೀರೆ ಮನೆಗೆ ಬರಲಿಲ್ಲ, ಅಲ್ಲಿದಲ್ಲೇ ಕೊರಿಯರ್ ಮಾಡಿ ಬೆಂಗಳೂರಿಗೆ ಪಾರ್ಸಲ್ ಮಾಡಲಿಕ್ಕಿತ್ತು. ಕೊರಿಯರು ಆನ್ಲೈನ್ ಕೊರಿಯರ್ ಇತ್ತಲ್ಲ, ಹಾಗಾಗಿ ಕೂಡಲೇ ಅಲ್ಲೇ ಮಾಡಿ ಬರ್ತೇನೆ ಅಂಥೇಳಿ 1-2 ಸೀರೆ ಇಲ್ಕಲ್ ಸೀರೆ ಹೇಳಿದರು. ಅಲ್ಲೇ ಕೊರಿಯರ್, ಅದು ಸ್ವಲ್ಪ ಚಿಕ್ಕ ವಿಡಿಯೋ ಇನ್ನೊಂದರಲ್ಲಿ ಬರುತ್ತೆ, ನಿಮಗೆ ಹೇಳ್ತೇನೆ ನಾನು. ಈಗ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ಬನ್ನಿ ಸ್ನೇಹಿತರೆ. ಯಜಮಾನ್ರು ಮೊನ್ನೆ ಶಿವಮೊಗ್ಗದಾಗ ತುಂಬಾ ಕಡಲೆ ಇದನ್ನು ತಂದಿದ್ರು, ಗೊತ್ತೇ ಇದೆ ನಿಮಗೆ. ಏನಂದರೆ ಕಡಲೆಕಾಳು. ಇಲ್ಲಿ ಸಿಪ್ಪೆ ತೆಗೆದು ಫ್ರಿಜರ್ ಮಾಡಿ ಇಟ್ಕೋಬೇಕಂಥೇಳಿ ಎಲ್ಲ ತೆಗೆದಿಟ್ಟಿದ್ದೇನೆ. ಇಲ್ಲಿ ನೋಡಿ ನೀರಲ್ಲಿ ಸ್ವಲ್ಪ ತೊಳಿಲಿಕ್ಕೆ ಇಟ್ಟಿದ್ದೇನೆ. ಇದೆಲ್ಲ ಈಗ ಫ್ರಿಜರ್ ಮಾಡಿ ಎತ್ತಿ ಇಟ್ಕೋಬೇಕು. ಹಾಗಾಗಿ ಮತ್ತು ಒಂದಿಷ್ಟು ಪಪ್ಪಾಯ ಹಣ್ಣು ತಂದಿದ್ದಾರೆ ಯಜಮಾನ್ರು. ಇದು 2 ಒಂದು ಇಟ್ಕೋತೇನೆ ಇದರಲ್ಲಿ, ಯಾವುದಾದ್ರೂ ಒಂದು ಅಲ್ಲಿ ಒಬ್ಬರು ಅಣ್ಣ ಇದ್ದಾರೆ, ಅವ್ರಿಗೆ ಕೊಟ್ಟು ಕಳಿಸ್ತೇವೆ. ಇದು 4 ಹಸಿದಿದೆ, ಏನು ಪ್ರಯೋಜನ ಇಲ್ಲ. ಅದು ಗಿಡ ಏನೋ ಹೊಳ್ಳಿ ಬಿದ್ದಿದೆ ಅಂತೆ. ಪದಾರ್ಥ ಮಾಡಲಿಕ್ಕೆ ಒಬ್ಬರಿಗೆ ಅಲ್ಲಿ ಬಟ್ರಿಗೆ ಕೊಡ್ತೇನೆ ಅಂದರೆ ಸುಮ್ಮನೆ ವೇಸ್ಟ್ ಯಾಕೆ ಮಾಡೋದು, ಬಟ್ರಿಗೆ ಕೊಡಿ ಅಂತ ಹೇಳಿದ್ದೇನೆ. ಅದಕ್ಕಾಗಿ ತೊಗೊಂಡು ಹೋಗ್ತಾರೆ ಬಂದು. ಇದರಲ್ಲಿ ಒಂದು ನಮಗಿಟ್ಟೋತೆ, ಒಬ್ಬರು ಅಣ್ಣರಿಗೆ ಕೊಡ್ತೇವೆ ಪಪ್ಪಾಯಿ. ನೋಡಿ ಇಷ್ಟು ಸಿಕ್ಕಿದೆ ಕಡಲೆಕಾಳು. ಅದಕ್ಕಾಗಿ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಟೇಸ್ಟು ಕಡಲೆಕಾಳು ಪಲಾವ್ ಮಾಡ್ಬೇಕಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಕಡಲೆಕಾಳು ಪಲಾವ್ ರೇಷನ್ ಅಕ್ಕಿ ಹಾಕಿ ಮಾಡ್ಬೇಕಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ರಾತ್ರಿಗೆ ಅದೇ ಕಡಲೆಕಾಳು ಪಲಾವ್ನೇ ಬರುತ್ತೆ ನನಗೆ. ಇನ್ನೂ JCB ತುಂಬಾ ಜೋರು ಕೆಲಸ ಮಾಡ್ತಾಯಿದೆ. ನಮ್ಮದು ಇದು ಬಾಳೆ ಗಿಡ ಎಲ್ಲ ತೆಗಿಲಿಕ್ಕೆ ಹೇಳಿದ್ದೀವಿ. ಫುಲ್ಲು ಗೊನೆ ಬಿಟ್ಟಿದ್ದಾವೆ, ಒಂದು 5-6 ಬಾಳೆ ಗಿಡಗಳು ಗೊನೆ ಬಿಟ್ಟಿದ್ದಾವೆ. ಮಿಡ್ಲಲ್ಲಿ ಈ ಥರ ಒಳಗಡೆ ಹುಳ ಹಿಡಿದಿದ್ದಾವೆ, ಬೀಳ್ತಾ ಇದ್ದಾವಲ್ಲ. ಅದಕ್ಕಾಗಿ ಬೇಡ ಅಂಥೇಳಿ ತೆಗಿಸಿ ಇಲ್ಲಿ ನಮ್ಮ ಸೆಂಟೆಕ್ಸ್ ಇಲ್ಲಿ ಇಟ್ಟಿದ್ದು ಕಾಣ್ತಿರ್ಬೋದು. ಈ ಥರನೇ ಆ ಕಡೆಗೆ ಅಲ್ಲಿ ಗ್ಯಾಪ್ ಉಂಟಲ್ಲ, ಅಲ್ಲಿ ಒಂದು ಸೆಂಟೆಕ್ಸ್ ಇಡಲಿಕ್ಕಿದೆ.
ಅಲ್ಲಿಟ್ಟದ್ದು ತೆಂಗಿನ ಗಿಡದ ಹತ್ರದ್ದು, ಅದಕ್ಕೆ ಹೊಂಡ ಮಾಡಿಸ್ಲಿಕ್ಕೆ ಉಂಟು. ಅವ್ರಿಗೆ ಹೇಳಿದ್ದೇವೆ ಬರ್ತೇವೆ ಅಂತ ಹೇಳಿದ್ದಾರೆ. ಬಂದರೆ ಅದನ್ನು ಮಾಡಿಸ್ತೇವೆ ಸ್ನೇಹಿತರೆ. ಈಗ ಬೇಗ ಬೇಗ ಇದನ್ನು ಪುಲಾವ್ ಮಾಡ್ಕೊತೇನೆ. ಕಡಲೆಕಾಳು ಪುಲಾವ್ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ. ಅದರಲ್ಲೂ ರೇಷನ್ ಅಕ್ಕಿ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಕಡಲೆಕಾಳು ಪುಲಾವನ್ನು ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಶ್ರೇಯಮ್ಮಗೆ ಹಾಕಿಟ್ಟಿದೆ. ಇಲ್ಲಿ ಯಜಮಾನ್ರು ಊಟ ಮಾಡ್ತಾರೋ. ಸಖತ್ತಾಗಿದೆ. ರಾತ್ರಿ ಊಟಕ್ಕೆ ಆವಾಗಲೇ ಮಾಡಿದೆ. ಅದು ಇದು ಸ್ವಲ್ಪ ಕೆಲಸ ಮಾಡತ್ತಂಟ್ಲೆ ಅದು ಇದಾಗಲಿಲ್ಲ. ಇದರ ರೆಸಿಪಿ ಮಾಂಕಾಳಿ ಕೈ ರುಚಿಯಲ್ಲಿ ಬರುತ್ತೆ. ನಾನು ರೇಷನ್ ಅಕ್ಕಿದು ಮಾಡಿದ್ದೀನಿ. ಸೋನಾ ಮಸೂರಿ ಆಗಲಿ ಯಾವುದಾಗಲಿ ಇಲ್ಲ, ರೇಷನ್ ಅಕ್ಕಿದ್ದು ನೋಡಿ. ಉದುರಾಗಿ ತುಂಬ ಚೆನ್ನಾಗಿದೆ. ಟೇಸ್ಟ್ ಆಗಿದ್ದೀರಾ? ಹಾಂ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತ ಸೂಪರಾಗಿದೆ. ನೀವು ಟ್ರೈ ಮಾಡಿ ಸ್ನೇಹಿತರೆ.